ಓಕೆ, ಇನ್ನೊಂದು BJP ಪಕ್ಷ ಹೇಳ್ತಾ ಇರೋದು, ಕಾಂಗ್ರೆಸ್ ನೆಹರು ಕಾಲದಿಂದಲೂ ಕೂಡ ಹಿಂದೂ ವಿರೋಧಿ ಪಕ್ಷ. ಸೊ ಆವಾಗ ಸೋಮನಾಥ ದೇವಾಲಯದ ಏನು ಜೀರ್ಣೋದ್ಧಾರ ಮಾಡಿದರು, ಆ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಹೋಗಿದ್ದಕ್ಕೆ ನೆಹರು ಅವರು ವಿರೋಧ ವ್ಯಕ್ತಪಡಿಸಿದರು. ಈಗ ರಾಮ ಮಂದಿರ ಬಾಲರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ, ಅದಕ್ಕೂ ಕೂಡ ಕಾಂಗ್ರೆಸ್ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಖ್ಯಾತಿ ತೆಗಿತಾ ಇದ್ದಾರೆ. ಈಗ ಭಾರತೀಯ ಜನತಾ ಪಾರ್ಟಿಯವರ ಅಜ್ಞಾನಕ್ಕೆ ನಾನು ಏನು ಹೇಳಬೇಕು ಅನ್ನೋದು ಗೊತ್ತಾಗೋದಿಲ್ಲ. ನೆಹರು ಅವರು ಸೋಮನಾಥ ಮಂದಿರಕ್ಕೆ ವಿರೋಧ ಮಾಡಿರಲಿಲ್ಲ. ಇದು ಜಾತ್ಯತೀತ ತತ್ವ, ಜಾತ್ಯತೀತ ಸಂವಿಧಾನ ಇರ್ತಕ್ಕಂಥ ರಾಷ್ಟ್ರದಲ್ಲಿ ಸಂವಿಧಾನದ ಮುಖ್ಯ ಆಗಿರ್ತಕ್ಕಂಥ ರಾಷ್ಟ್ರಪತಿಗಳು ಈಸ್ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಕಸ್ಟೋಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀರಿ. ಇವರು ಯಾವುದೇ ಧಾರ್ಮಿಕ ಸಮಾರಂಭಗಳಿಗೆ ಹೋಗಿ ಪಾಲ್ಗೊಳ್ಳೋಂಗಿಲ್ಲ. ವೈಯಕ್ತಿಕವಾಗಿ ಇವರು ಯಾವುದೇ ಪೂಜೆ ಮಾಡ್ಬೋದು, ಯಾವುದೇ ದೇವರು, ದಂಡರು, ಮಸೀದಿ, ಸಾರ್ವಜನಿಕ ಸಮಾರಂಭದಲ್ಲಿ ಯಾವುದೇ ಇದಕ್ಕೆ ಹೋಗಿ ಅವರು ಮಾಡೋಂಗಿಲ್ಲ. ಅದು ಧಾರ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥ ಅದರಲ್ಲಿ ಭಾಳಷ್ಟು ಜಗದ್ಗುರುಗಳಿದ್ದಾರೆ, ಗುರುಗಳಿದ್ದಾರೆ, ಅವ್ರು ಮಾಡ್ಕೊಳ್ತಾರೆ. ನಾವು ಯಾವಾಗಾದರೂ ಅದಕ್ಕೆ ಹೋಗಿ ದರ್ಶನ ಮಾಡ್ಬೋದೇ ವಿನಃ ಉದ್ಘಾಟನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಜವಾಹರ್ಲಾಲ್ ನೆಹರು ಅವರು ಹೇಳಿದ್ದು. ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಇರಬೇಕು ಅಂತ. ಯಾಕಂದರೆ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿದೆ, ಧರ್ಮ ಮತ್ತು ರಾಜಕೀಯ ಬೇರೆ. ಧರ್ಮ ವೈಯಕ್ತಿಕವಾದ್ದು. ನೀವು ಯಾವುದೇ ದೇವರು, ಯಾವುದೇ ಮಸೀದಿ, ಯಾವುದೇ ಚರ್ಚು, ಯಾವುದೇ ಗುರುದ್ವಾರ, ಯಾಕಂದರೆ ಈ ದೇಶದಲ್ಲಿ 7 ಬಹುದೊಡ್ಡ ಧರ್ಮಗಳಿರ್ತಕ್ಕಂಥದ್ದು, 4,500 ಜಾತಿಗಳಿರ್ತಕ್ಕಂಥದ್ದು, 19,000 ಭಾಷೆಗಳಿರ್ತಕ್ಕಂಥದ್ದು, ಯಾವುದನ್ನು ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ನಿಮಗೆಲ್ಲೋ ಒಂದು ಕಡೆ ಅನ್ಸಲ್ವಾ, ಕಾಂಗ್ರೆಸ್ಸು ಬಹುಸಂಖ್ಯಾತ ಹಿಂದೂಗಳನ್ನು ಕಡೆಗಣನೆ ಮಾಡ್ತಾ ಇದೆ, ಅದು ಕೂಡ ಕಾಸ್ಟ್ಲಿ ಆಗ್ತಾ ಇದೆ ಚುನಾವಣೆಗಳಲ್ಲಿ? ಏನೂ ಆಗಿಲ್ಲ. ನೀವು ಚುನಾವಣೆ ಅಂಕಿಅಂಶಗಳು ನೋಡಿ. 30 ವರ್ಷದಿಂದ ಅಯೋಧ್ಯದ ಬೊಬ್ಬೆ ಹೊಡಿತಾ ಇದ್ದಾರೆ ಇವರು. ಅಯೋಧ್ಯನೇ ಇವರಿಗೆ ರೋಟಿ ಕಪಡ ಮಕಾನ್. ಅಯೋಧ್ಯ ಇಲ್ಲಾಂದರೆ ಬೇರೆ ಕಾರ್ಯಕ್ರಮನೇ ಇಲ್ಲ ಇವ್ರಿಗೆ. ಇವರು 30 ವರ್ಷದಲ್ಲಿ ಹಿಂದೂಗಳು ಓಟ್ ಎಷ್ಟು ತಗೊಂಡಿದ್ದಾರೆ? ಯಾವತ್ತಾದರೂ 50% ಹಿಂದೂಗಳು ಓಟ್ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ? 2014 ತಗೊಳ್ಳಿ, ಹಿಂದೂ ಹೃದಯ ಸಾಮ್ರಾಟ್ ವಿಶ್ವಗುರು ಅಂಥೇಳಿ ಮೋದಿ ಬಂದರು. ಎಷ್ಟು ಓಟ್ ಕೊಟ್ಟರು ಜನ? 2019 ರಾಷ್ಟ್ರಭಕ್ತಿ ದೇಶಭಕ್ತಿ ಅಂತ ಪುಲ್ವಾಮಾ ತೋರಿಸಿದ್ರು. ಜನ ಎಷ್ಟು % ಓಟ್ ಕೊಟ್ಟರು? ಯಾವತ್ತೂ 50% ಕ್ರಾಸ್ ಮಾಡಿಲ್ಲ ಇವರು. ಹಿಂದೂಗಳು ಓಟ್ ಕೊಟ್ಟಿಲ್ಲ. ಹಿಂದೂಗಳನ್ನ ಇವ್ರು ಮೂರ್ಖರು ಅಂದ್ಕೊಂಬಿಟ್ಟಿದ್ದಾರೆ. ಇವ್ರಿಗೆ ಕೆಲವು ಅಂಧಭಕ್ತರಿರ್ತಾರೆ, ಅದು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಯಾವತ್ತೂ ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಮೆಜಾರಿಟಿ ಇರ್ತಕ್ಕಂಥವ್ರು ಹಿಂದೂಗಳು ಯಾಕೆ ಭಯ ಬೀಳಬೇಕು? ಈ ದೇಶದಲ್ಲಿ ರಾಷ್ಟ್ರಪತಿ ಹಿಂದೂ, ಈ ದೇಶದಲ್ಲಿ ಪ್ರಧಾನಮಂತ್ರಿ ಹಿಂದರು, ಈ ದೇಶದಲ್ಲಿ ಗೃಹ ಮಂತ್ರಿಗಳು ಯಾವ ಜಾತಿ ಅನ್ನೋದು ನನಗೆ ಗೊತ್ತಿಲ್ಲ. ಈ ಥರ ಇರುವಾಗ ಮುಖ್ಯ ನ್ಯಾಯಾಧೀಶರು ಹಿಂದೂ, ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಹಿಂದೂ ಇರುವಾಗ ಇವ್ರಿಗೆ ಭಯ ಯಾಕೆ? ಅದೊಂಥರ ಈ ಹೊಲಗಳಲ್ಲಿ ಕಾಗೆನ ಹೊಡೆದು ಕಟ್ಟಿರ್ತಾರೆ ನೋಡಿ ಭಯ ಬೀಳ್ಸೋಕ್ಕೆ, ಆ ಥರ ಭಯ ಬೀಳಿಸ್ತಾ ಇದ್ದಾರೆ ಜನಗಳಿಗೆ. ಏನೋ ಆಗೋಗ್ಬಿಡುತ್ತೆ ಅಂಥೇಳಿ. ಮುಗ್ಧ ಜನಕ್ಕೆ ಗೊತ್ತಾಗೋದಿಲ್ಲ. ಇವರು ಅದನ್ನು ಜನಗಳನ್ನ ಮೂರ್ಖರಾಗಿ ಮಾಡ್ತಾ ಇದ್ದಾರೆ. ಸೊ ಈ ರಾಮ ಮಂದಿರ ಇಶ್ಯೂ ಒಂದು ಪಾಯಿಂಟ್ ಬಿಟ್ಟೋಯ್ತು. ಈ ರಾಮ ಮಂದಿರ ಬಾಲರಾಮನ ಪ್ರತಿಷ್ಠಾಪನೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ BJP ಅದನ್ನು ಚುನಾವಣಾ ಪ್ರಚಾರಕ್ಕೆ ಬಳಕೆ ಮಾಡ್ಕೊಳ್ತಾ ಇದೆ, ರಾಜಕೀಯಗೊಳಿಸಿದೆ. ಆ ಕಾರಣಕ್ಕೆ ನಾವು ಕಾಂಗ್ರೆಸ್ ಅವರು ಭಾಗವಹಿಸ್ತಿಲ್ಲ ಅಂತ ನೀವು ಹೇಳ್ತಾ ಇದ್ದಾರೆ. ಅದೇ ರೀತಿ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ ಕಾಂಗ್ರೆಸ್ ಇದರಲ್ಲಿ ಭಾಗವಹಿಸ್ತಾ ಇಲ್ಲ ಅಂತ BJP ಅವರು ಹೇಳ್ತಾರೆ. ಹೇಳಬೇಕಲ್ಲ, ಸುಮ್ಮನೆ ಸ್ಲೋಗನ್ ಬಿಟ್ಟರೆ ಆಗಲ್ಲ. ಎಲ್ಲಿ ತುಷ್ಟೀಕರಣ ಮಾಡಿದ್ದೀವಿ? ಸಂವಿಧಾನದಲ್ಲಿರ್ತಕ್ಕಂಥ ಹಕ್ಕನ್ನು ಅವ್ರಿಗೆ ಕೊಡ್ತಕ್ಕಂಥದ್ದು ತುಷ್ಟೀಕರಣ ಆದರೆ ಇವರು ಬಹುಸಂಖ್ಯಾತರ ತುಷ್ಟೀಕರಣ ಯಾಕೆ ಮಾಡ್ತಾ ಇದ್ದಾರೆ? ಬಹುಸಂಖ್ಯಾತರ ತುಷ್ಟೀಕರಣ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಸಂವಿಧಾನವನ್ನು ಮುಗಿಸ್ಲಿಕ್ಕೆ, ಪ್ರಜಾಪ್ರಭುತ್ವ ಇರಬಾರ್ದು ಅಂಥೇಳಿ. ಸುಪ್ರೀಂ ಕೋರ್ಟ್ ಜಜ್ಮೆಂಟು ಕೂಡ ನೋಡಿ ನೀವು, ರಾಮ ಮಂದಿರ ಅಯೋಧ್ಯದಲ್ಲಿ ಬಹುಸಂಖ್ಯಾತರ ಅನಿಸಿಕೆಗಳಿಗೆ, ನಂಬಿಕೆಗಳಿಗೆ, ಭಾವನೆಗಳಿಗೆ ಧಕ್ಕೆ ಆಗದೆ ಇರೋ ರೀತಿಯಲ್ಲಿ ತೀರ್ಮಾನ ನಾವು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿಕೊಟ್ಟಿರೋದು. ಅವರು ಬಾಬರಿ ಮಸ್ಜಿದ್ ಕೆಡೋದು ನಿಜ ಅಂತ ಹೇಳಿದ್ದಾರೆ ಅಂದರೆ ಅವರು ಕೂಡ ತುಷ್ಟೀಕರಣ ಮಾಡ್ತಾ ಇದ್ದಾರೆ ಅಂತನಾ? ನ್ಯಾಯ ಧರ್ಮ ಅನ್ನೋದಿದೆ, ಹಿಂದುತ್ವ ಅಂತ. ಹಿಂದುತ್ವಕ್ಕೂ ಹಿಂದೂ ಧರ್ಮಕ್ಕೆ ಭಾಳ ವ್ಯತ್ಯಾಸ ಇದೆ. ಹಿಂದೂ ಧರ್ಮದಲ್ಲಿ ನ್ಯಾಯ ಧರ್ಮ ಅನ್ನೋದಿದೆ, ಅನ್ಯಾಯದ ವಿರುದ್ಧ ಹೋರಾಟಬೇಕು ಅನ್ನೋದಿದೆ. ಹೇಳಬೇಕಿದೆಲ್ಲ ಅನ್ಯಾಯ, ಇದೆಲ್ಲ ನ್ಯಾಯ ಧರ್ಮ ಅನ್ನೋದೆಲ್ಲ. ಆದ್ದರಿಂದ ಇವರು ಏನು 75 ವರ್ಷದಲ್ಲಿ ಸಾಧನೆ ಮಾಡಿತ್ತು ಕಾಂಗ್ರೆಸ್ ಪಕ್ಷ, ಅದನ್ನು ಇವರು ಹಿಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ಕಂಪ್ಲೀಟ್ ವಿರೋಧಾಭಾಸ ಹೇಳಿಕೆ ಇದೆ ಇದು. ಅವ್ರು ಹೇಳ್ತಾರೆ 75 ವರ್ಷದಲ್ಲಿ ಕಾಂಗ್ರೆಸ್ ಇಡೀ ಭಾರತ ದೇಶವನ್ನು ಹಾಳು ಮಾಡಿದ್ದು ಅಂತ. 75 ವರ್ಷದಲ್ಲಿ ಕರೆಕ್ಷನ್ಸ್ ನಾವು ಹಾಕ್ತಾ ಇದೀವಿ. ಹೇಳಿ, ಒಂದು ಹೇಳಿ, ಏನಾದರೂ ಒಂದು ಕಾರ್ಯಕ್ರಮ ಇವರು ಒಂದು ಮಾಡಿದ್ದಾರೆ ಅನ್ನೋದು ಹೇಳಿ. 3,000 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ಸರ್ದಾರ್ ಪಟೇಲ್ ಸ್ಟ್ಯಾಚ್ಯೂ ಇಟ್ಬಿಟ್ರೆ ಅದು ಅಭಿವೃದ್ಧಿ ಅಲ್ಲ.
ಅಥವಾ ಇನ್ನೊಂದು ಸ್ಟ್ಯಾಚು ಇನ್ನೆಲ್ಲೋ ಮಾಡಿದ್ರು ಅದನ್ನು ಅಭಿವೃದ್ಧಿಗಳಲ್ಲ, ಬಡವರಿಗೆ ಏನು ಮಾಡಿದ್ರು ಅಂತ ಹೇಳಿ, ಅದು ಮುಖ್ಯ. 75 ವರ್ಷದಲ್ಲಿ ನಾವೇನು ಮಾಡಿದ್ದೀವಿ, ಯಾವ ಸ್ಥಿತಿನಲ್ಲಿ ಇದ್ವಿ ನಾವು ಸ್ವಾತಂತ್ರ್ಯ ಬಂದಾಗ, ಈಗ ಯಾವ ಸ್ಥಿತಿನಲ್ಲಿ ಇದ್ದೀವಿ ಅಂತೇಳಿ ಯಾವುದಾದ್ರೂ ಒಂದೇ ವೇದಿಕೆಯಲ್ಲಿ ಯಾವುದೇ ಭಾರತೀಯ ಜನತಾ ಪಾರ್ಟಿ ನಾಯಕರು ಒಂದು ದಿವಸ ಚರ್ಚೆಗೆ ಬಂದರೆ ನಾನು ತಯಾರಿದ್ದೀನಿ, ಮಾಡಲಿ, ಆ ಉತ್ತರ ಕೊಡ್ತೀನಿ ಅವ್ರಿಗೆ. ಇದು ಸುಮ್ಮನೆ ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ನಾವೇನೂ ಮಾಡಿಲ್ಲ ಅಂಥೇಳಿ ಸಂಪೂರ್ಣವಾಗಿ ಮಕ್ಕಳನ್ನ ರಸ್ತೆಗೆ ಬಿಟ್ಬಿಟ್ಟಿದ್ದಾರೆ. ನಿರುದ್ಯೋಗ ಅವ್ರಿಗೆ ಬೇಕಲ್ಲ, ಕಲ್ಲೊಡಿಯೋಕ್ಕೆ ಬೆಂಕಿ ಹಚ್ಚಕ್ಕೆಲ್ಲ ಬೇಕು, ಅದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಮಕ್ಕಳನ್ನ ವಿನ ಅವ್ರಿಗೆ ಒಳ್ಳೆ ಕೆಲಸ ಏನೂ ಹೇಳ್ತಾ ಇಲ್ಲ.